ಇವತ್ತು ತುರ್ತಾಗಿ ಒಂದು ಸಭೆಯನ್ನು ಕರೆಯಲಾಯಿತು. ಇವತ್ತು ಸಭೆಯ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಭಾಗದಲ್ಲಿ ರೈತರಿಗೆ ಏನು ನಿರಂತರವಾಗಿ ಬೆಳೆಗೆ ನೀರು ಬಿಡಬೇಕಾಗಿತ್ತು. ಏನು ನಾರಾಯಣಪುರ ಡ್ಯಾಮಿಂದ ಇವತ್ತೇನು ಎಲ್ಲರೂ ಸಭೆಯನ್ನು ಸೇರಿ ಇವತ್ತು ನಮ್ಮ ಫೇಸ್ಬುಕ್ಕಲ್ಲಿ ಲೈವ್ ಬರೋ ಉದ್ದೇಶ ಏನಪ್ಪ ಅಂತಂದ್ರೆ, ಯಾದಗಿರಿ ಏಪ್ರಿಲ್ 2ನೇ ತಾರೀಕನ್ನು ಜಿಲ್ಲಾವನ್ನು ಬಂದ್ ಕರೆಯಲಾಗಿದೆ. ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗಿದೆ ಇವತ್ತು. ಅದಕ್ಕಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ನಮ್ಗೆ ಬೆಂಬಲ ಕೊಡಬೇಕು. ಯಾಕಂದ್ರೆ ರೈತರ ವಿಷಯ ಇರೋದರಿಂದ ಭಾಳ ತುರ್ತಾಗಿ ಸಭೆ ಕರೆದಿದ್ದೀವಿ. ನಾವು ನಮ್ಗೆ ಕರೆದಿಲ್ಲ ನಿಮ್ಗೆ ಕರೆದಿಲ್ಲ ಅನ್ನೋದು ಬೇಡ. ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಎಲ್ಲ ಸಂಘಟನೆ ಮುಖಂಡರಿಗೆ, ಕನ್ನಡ ಪರ ಮತ್ತು ರೈತ ಪರ, ಎಲ್ಲ ದಲಿತ ಪರ, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷ ಬಿಟ್ಟು ಎಲ್ಲ ಪಕ್ಷದವ್ರನ್ನ ಹೋರಾಟಕ್ಕೆ ಬೆಂಬಲ ಬರ್ಬೋದು. ಎಲ್ರಿಗೂ ಕರೆ ನೀಡ್ತಿದ್ದೀವಿ ಈ ಲೈವ್ ಮೂಲಕ. ಏನಪ್ಪ ಅಂದ್ರೆ, ನಮ್ಮ ಭಾಗದಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ನಾಶ ಆಗ್ತಿದೆ. ಈ ಬಿಸಿಲಿಗಲ್ಲಿ ನಾಶ ಆಗ್ತಿದೆ. ಯಾಕಂದ್ರೆ ಭಾಳ ಅರ್ಜೆಂಟಾಗಿ 1ನೇ ತಾರೀಕಿನಿಂದ 15ನೇ ತಾರೀಕು ನೀರು ಹರಿಸಬೇಕಾಗಿತ್ತು. ರಾಜ್ಯ ಸರ್ಕಾರ ನಮ್ಮ ಭಾಗದ ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಏನು ಎಡದಂಡೆ ಬಲದಂಡೆ ರೈತರಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಯಾಕಂದರೆ ಎಷ್ಟು ನಿರಂತರವಾಗಿ ಹೋರಾಟ ನಡೆದರೂ ಕೂಡ ಸರ್ಕಾರ ಯಾವುದೇ ರೀತಿಯಿಂದ ಮನೆಯಂತಾಗ್ತಿಲ್ಲ. ನಮ್ಮ ಭಾಗದಲ್ಲಿ ನಿರಂತರವಾಗಿ ಅನ್ಯಾಯ ಮಾಡ್ತಾ ಬಂದಿದೆ. ನಮ್ಮ ಭಾಗದಲ್ಲಿ ಜನಪ್ರತಿನಿಧಿ ಕೂಡ ಸರ್ಕಾರ ಮೇಲೆ ಒತ್ತಡ ಇರಲಿ ವಿಫಲವಾಗಿದ್ದಾರೆ. ಹಾಗಾಗಿ ನಾವೆಲ್ಲ ಪ್ರಗತಿಪರ ಹೋರಾಟಗಾರರು, ಎಲ್ಲ ರೈತ ಪರ ನಾವೆಲ್ಲರೂ ಇವತ್ತು ಸತ್ಯನಪೇಟೆ ಆಗಲಿ, ಚನ್ನಪಣ್ಣ ಆಗಲಿ, ಎಲ್ಲ ಹೋರಾಟಗಾರರು ಇವತ್ತು ಸೇರಿ ಆ ನಿರ್ಧಾರವನ್ನು ತೊಗೊಂಡಿದ್ದೀವಿ. ಅದಕ್ಕಾಗಿ ಎಲ್ಲರೂ ಈ ಬಂದ್ ಕರೆ 2ನೇ ತಾರೀಕು ನಡೆಯುವಂಥ ಬಂದ್ಗೆ ಎಲ್ಲರೂ ಸಹಕಾರ ಮಾಡಬೇಕು. ಅವತ್ತು ಸಂಪೂರ್ಣವಾಗಿ ಬಂದ್ ಆಗ್ತದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇನ್ನು ಮುಂದಾದರೂ ಕೂಡ ರೈತರಿಗೆ 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ನೀರು ಹರಿಸೋಂಥ ಕೆಲಸ ಆಗಬೇಕು. ಈ ಭಾಗದಲ್ಲಿ ಏನಾದರೂ ದುರಂತ ಆದರೆ ರೈತರು ಈಗಾಗಲೇ 2 ಜನ ಸಾವನ್ನು ರೈತರು ಬೆಳೆದಂಥ ಹಾನಿ ಆಗಿದೆ ಅಂತೇಳಿ 2 ಜನ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರೆ ಬರುವಂಥ ದಿನಗಳಲ್ಲಿ ಸಾಲಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಥ ಸರಣಿ ಕೂಡ ಆಗ್ತದೆ. ಅದು ಏನಾದರೂ ಆದ್ರೆ ಸರ್ಕಾರ ನೇರವಾಗಿ ಹೊಣೆ ಆಗ್ತದೆ, ಹಾಗೂ ಸಂಬಂಧಪಟ್ಟ ಅಧಿಕಾರಿ ಕೂಡ ಹೊಣೆ ಆಗ್ತದೆ. ಈ ಭಾಗದಲ್ಲಿ ಇನ್ನು ಮುಂದೆ ಎಚ್ಚೆತ್ತುಕೊಂಡು ಜಿಲ್ಲಾ ಉಸ್ತುವಾರಿ ಆಗಲಿ ಮತ್ತು ಶಾಸಕರಾಗಲಿ, ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಮೇಲೆ ಒತ್ತಡ ಇರೋಂಥದ್ದಾಗಬೇಕು. ಕೂಡಲೇ ನೀರು ಹರಿಸಲಿ ಮುಂದಾಗಂಥ ಕೆಲಸ ಎಲ್ಲರೂ ಮಾಡಬೇಕಂತೇಳಿ 2ನೇ ತಾರೀಕಿಗೆ ಸಂಪೂರ್ಣವಾಗಿ ಜಿಲ್ಲಾ ಕೇಂದ್ರಗಳು ಬಂದಾಗ್ತದೆ. ಅದೇ ರೀತಿಯಾಗಿ ತಾಲೂಕು ಹೆಡ್ ಕ್ವಾರ್ಟರ್ ಕೂಡ ಬಂದಾಗಂಥ ಪರಿಸ್ಥಿತಿ ಇದೆ. ಎಲ್ಲರೂ ಸ್ವಯಂವಾಗಿ ರೈತರ ಪರ ಕಾಳಜಿ ಇಟ್ಕೊಂಡು ಎಲ್ಲ ಹೋರಾಟಗಾರರು ರೈತರನ್ನು ಉಳಿಸಬೇಕಾಗಿದೆ ಈ ಭಾಗದಲ್ಲಿ ಅಂತ ಹೇಳಿ ನಿರ್ಧಾರವನ್ನು ತಗೊಂಡು ಈ ವಿಷಯವನ್ನು ನಮ್ಮ ಭಾಗದಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ನಮ್ಮ ಹೋರಾಟ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲರೂ ಬೆಂಬಲ ಕೊಡಬೇಕಂತೇಳಿ ನಿಮ್ಮ ಕಳಕಳಿಯಿಂದ ಮನವಿ ಮಾಡ್ತೀವಿ. ಅದೇ ರೀತಿಯಾಗಿ ಯಾದಗಿರಿಲಿ ಇರುವಂಥ ಎಲ್ಲ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ಕೊಳ್ತೀವಿ. ಭಾಳ ತುರ್ತಾಗಿ ನಮ್ಮ ಗಮನಕ್ಕಿಲ್ಲಾರ್ದ ಮನವಿ ಕೊಟ್ಟಿಲ್ಲ ಯಾರು ಅಂತ ಹೇಳೋಕೋಗ್ಬೇಡ್ರಿ. ದಯವಿಟ್ಟು ನಿಮ್ಮ ರೈತರ ಬಗ್ಗೆ ಕಾಳಜಿ ಇದ್ದರೂ ಕೂಡ ಎಲ್ಲ ವ್ಯಾಪಾರಸ್ಥರು, ಹೋಟೆಲ್ನಾಗಲಿ, ಬಟ್ಟೆ ದುಕಾನ ಆಗಲಿ ಮತ್ತು ಬೇಕ್ರಿ ಆಗಲಿ, ಇನ್ನು ಎಲ್ಲ ವ್ಯಾಪಾರಸ್ಥರು, ಕಿರಾಣಿ ಅಂಗಡಿಗಳಾಗಲಿ, ಏನೇನು ನಿಮ್ಮ ಸಂಘ ಸಂಸ್ಥೆಗಳು ಏನು ಮಾಡ್ಕೊಂಡಿದ್ರಲ್ಲ ನೀವೆಲ್ಲರೂ, ಮತ್ತು ಆಟೋ ಚಾಲಕರಾಗಲಿ ಮತ್ತು ಟ್ಯಾಕ್ಸಿ ವಾಹನಕರಾಗಲಿ ನೀವೆಲ್ಲರೂ ನಮಗೆ ಬೆಂಬಲ ಕೊಡಬೇಕು. ಅವತ್ತು ಸ್ವಯಂವಾಗಿ ನೀವೆಲ್ಲ ವ್ಯಾಪಾರಗಳನ್ನು ಬಂದ್ ಮಾಡಿ ನಮ್ಮ ರೈತರ ಪರ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ನೀವೆಲ್ಲರೂ ಬೀದಿಗಿಳಿಬೇಕಂತೇಳಿ ನಿಮ್ಮ ಕಳಕಳಿಯಿಂದ ಮನವಿ ಮಾಡ್ತೀನಿ.